ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಆರ್ಯವೀರ್ಯ. ಈ ಪುಸ್ತಕದಲ್ಲಿ 3 ಕತೆ ಇದೆ, ಒಂದಕ್ಕಿಂತ ಒಂದು ಕ್ಯೂರಿಯಸ್ ಆಗಿದೆ. ಮೊದಲನೇ ಕತೆ ನಾವು ಆಗಲೇ ಹೇಳ್ದಂಗೆ ಜರ್ಮನರು ನಮ್ಮ ದೇಶದಲ್ಲಿ ನಡೆಸಿದ ಜೆನೆಟಿಕ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಇದೆ. ಎರಡನೇ ಕತೆ ಬಂದು ಚಿಂತನಾ ಬೋಗುಣಿ ಅಂತ. ಇದು ಹೇಗೆ ಅಂದರೆ, ಚಿಂತನೆ ಅಂದರೆ ಥಾಟ್ಸು, ಬೋಗುಣಿ ಅಂದರೆ ಬೇಸಿನ್ನು. ಇದರಲ್ಲಿ ಏನಂತಾರೆ ಅಂದರೆ, ಥಾಟ್ಸು ಒಂದು ಬೇಸಿನಲ್ಲಿ ಹೇಗೆ ಸೆಂಟ್ರಲ್ ಕಲೆಕ್ಟ್ ಆಗುತ್ತಲ್ಲ, ಹಾಗೆ ಮಾನವ ಕುಲದಲ್ಲೂ ಇದು ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದ ಇರ್ಬೋದು, ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಅವ್ರು ಯಾವುದೋ ಒಂದು ಚಿಂತನೆ ಇಲ್ಲ ಒಂದು ಪಂಥದ ಬಗ್ಗೆ ಅವರ ಥಾಟ್ಸ್ನ ಹೇಳ್ತಾರೆ. ಅವರ ಅನುಯಾಯಿಗಳು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಥೆಯಲ್ಲಿ ಗೌರಿ ಲಂಕೇಶ್ ಅವರ ಮರ್ಡರ್ ಬಗ್ಗೆನೂ ಒಂದು ತುಣುಕು ಬಂದು ಹೋಗುತ್ತೆ. ಅದು ಯಾಕೆ ಅಂತ ನೀವು ಪುಸ್ತಕ ಓದಿನೇ ತಿಳ್ಕೋಬೇಕು. ಇನ್ನು ಮೂರನೇ ಕತೆ ಬಂದು ರುಂಡಗಂಡ. ಈ ಕತೆ ಪರಕಾಯದ ಪ್ರವೇಶದ ಬಗ್ಗೆ ಹೇಳುತ್ತೆ. ಈ ಕಥೆಯ ಆರಂಭ ಎಷ್ಟು ರೋಚಕವಾಗಿದೆಯೋ ಅಂತ್ಯ ಕೂಡ ಅಷ್ಟೇ ರೋಚಕವಾಗಿದೆ.